ನಮಗೆಲ್ಲ ಗೊತ್ತೇ ಇದೆ ಕಳೆದ ಒಂದು ವಾರದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಅಂಥೇಳಿ. ಅದಕ್ಕೆ ಈಗ ಬ್ರೇಕ್ ಹಾಕಲಿಕ್ಕೆ ಹೈಕಮಾಂಡ್ ನಾಯಕರೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ಸಂದೇಶವನ್ನು ಹೊತ್ತು ತರ್ತಾ ಇದ್ದಾರೆ. ಮೊದಲ ಸುದ್ದಿಯನ್ನು ನೋಡೋಣ. ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ಸಂಘರ್ಷಕ್ಕೆ ಯಾವ ರೀತಿ ಮುಲಾಮು ಅರಿಯುತ್ತೆ ಹೈಕಮಾಂಡ್ ಅಂಥೇಳಿ. ಬಣಗಳ ಬಹಿರಂಗ ಕಿತ್ತಾಟ ಮಧ್ಯೆಯೇ ನಾಳೆ ಕೈ ಸಭೆ ಕುತೂಹಲ ಇದೆ. ಖಂಡಿತವಾಗ್ಲೂ ಕುತೂಹಲಕಾರಿಯಾದಂಥ ಸಭೆ ನಾಳೆ ನಡೆಯುತ್ತೆ. ನಾಳೆ 2 ಸಭೆಗಳಿದ್ದಾವೆ. ಕಾಂಗ್ರೆಸ್ KPCC ಸರ್ವ ಸದಸ್ಯರ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅದಾದ ಮೇಲೆ CLP ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಈ ಸಭೆಗೆ ಸುರ್ಜೇವಾಲಾ ಸೇರಿದಂತೆ ಹೈಕಮಾಂಡ್ ನಾಯಕರು ಕೂಡ ಬರ್ತಾ ಇದ್ದಾರೆ. ನಾಳೆ ಏನಾಗ್ಬೋದು, ಹಾಗಾದರೆ ಏನೆಲ್ಲ ಚರ್ಚೆಗಳಾಗೋ ಸಾಧ್ಯತೆಗಳಿದ್ದಾವೆ, ಜೊತೆಗೆ ಯಾವ ಸೂಚನೆಗಳನ್ನು ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಕೊಡಬಹುದು? ಯಾಕೆಂದರೆ ಈ ಡಿನ್ನರ್ ಪಾಲಿಟಿಕ್ಸು ರದ್ದಾಗಿದ್ದಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಮೇಲೆ ದಲಿತ ಸಚಿವರುಗಳು ಮುಗಿ ಬೀಳ್ತಾ ಇದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ. ಜೊತೆಗೆ BJPಗೆ ಆಹಾರವನ್ನು ಮಾಡಿಕೊಟ್ಟಿದ್ದಾರೆ. ಇವರು ಹಾದಿ ಬೀದಿಲಿ ಕಿತ್ತಾಡಿಕೊಂಡು ಬಹಿರಂಗವಾಗಿಯೇ ಮಾಧ್ಯಮಗಳ ಮುಂದೆ ತಮ್ಮ ಅಸಮಾಧಾನಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಇದನ್ನು ಸಮಾಧಾನಪಡಿಸುವಂಥ ಪ್ರಯತ್ನಕ್ಕೂ ಕೈ ಹಾಕ್ತಿಲ್ಲ. ಈ DK ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಅವರ ಬಣದ ನಡುವಿನ ಈ ಸಂಘರ್ಷ ತಾರಕಕ್ಕೆ ಹೋಗ್ತಾ ಇದೆ ದಿನೇ ದಿನೇ. ಅದರಲ್ಲೂ ಪವರ್ ಶೇರಿಂಗ್ ಬಗ್ಗೆ ಹೇಳಿಕೆಗಳಾಗಿರ್ಬೋದು, ಅದರ ಜೊತೆಗೆ ಈ ಡಿನ್ನರ್ ಪಾಲಿಟಿಕ್ಸ್ ರದ್ದಾಗಿದ್ದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾದಂತಹ ಅವರ ಬೇಸರಗಳಾಗಿರ್ಬೋದು, ಅದರ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತಹ ಚರ್ಚೆ, ಇದೆಲ್ಲದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ನಾಳೆ ನಡೆಯುವಂತಹ ಸಭೆಯಲ್ಲಿ ಕೊಕ್ಕೆ ಹಾಕ್ತಾರೆ. ನೋಡಿ, ಬಹಿರಂಗವಾಗಿ ಯಾರೂ ಕೂಡ ಹೇಳಿಕೆಯನ್ನು ಕೊಡಬಾರ್ದು. ಈ ಹಿಂದೆ ಹೈಕಮಾಂಡ್ ನಾಯಕರು ವಾರ್ನಿಂಗನ್ನು ಮಾಡಿದರು. DK ಶಿವಕುಮಾರ್ ಅವರೇ ಹೈಕಮಾಂಡ್ಗೆ ಹೇಳಿ ಸೂಚನೆಗಳನ್ನು ಕೊಡಿಸಿದ್ರು, ಕಿತ್ತಾಡಬಾರ್ದು ಅಂಥೇಳಿ. ಈಗ ನಾಳೆ ನಡೆಯುವಂತಹ ಸಭೆ ಬಹಳ ಮುಖ್ಯ ಕಾಂಗ್ರೆಸ್ ಪಾಲಿಗೆ. ಇನ್ಮೇಲಾದರೂ ಈ ಬಣ ಸಂಘರ್ಷ ಅಂತ್ಯ ಆಗುತ್ತಾ ಅನ್ನೋದು ನಾಳೆಯ ಸಭೆಯ ನಂತರ ನಮಗೆ ಗೊತ್ತಾಗುತ್ತೆ. ಅಂದರೆ ಈಗ ಹೈಕಮಾಂಡ್ ನಾಯಕರೇ ಇಲ್ಲಿ ಮಧ್ಯಪ್ರವೇಶ ಮಾಡ್ತಿರೋದನ್ನು ನೋಡ್ತಾ ಇದ್ದರೆ ಬಹುತೇಕವಾಗಿ ಬಾಯಿ ಮುಚ್ಚಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ.